ಶಿವಕುಮಾರ್ ಸ್ಮೂತ್ ಟ್ರಾನ್ಸಿಷನ್ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಘರ್ಷಣೆಗಳಾಗೋದು ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಬೇಕಾಗಿರೋದಿಲ್ಲ, ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಸಂಘರ್ಷ ಮಾಡ್ಕೊಂಡು ಪಟ್ಟಕ್ಕೇರಿದ್ರೆ ಮುಂದೆ ಅದು ಆಪತ್ತೆ ಅಂತ ಹೇಳಿ. ಆಪ್ಷನ್ಸ್ ಏನಿದೆ ಅಂತ ನಿಜವಾಗ್ಲೂ ಹೈಕಮಾಂಡ್ ನಾಯಕರ ಮುಂದೆ ಈ ಸ್ಮೂತ್ ಇನ್ ಕೇಸ್ ಅಧಿಕಾರ ಹಸ್ತಾಂತರ ಆಗೋದೇ ಖಾತ್ರಿ ಆಗೋದಾದ್ರೆ ಸ್ಮೂತ್ ಆಗಿ ಮಾಡ್ಲಿಕ್ಕೆ ಏನ್ ಆಪ್ಷನ್ ಇದೆ, ಹೆಂಗ್ ಮಾಡಬಹುದು ಅಂತ? ಈಗ ನೋಡಿ, ನಿನ್ನೆ ಖರ್ಗೆ ಅವರ ಜೊತೆಗೆ ಮಾತನಾಡದಂತ ಸಂದರ್ಭದಲ್ಲಿ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಮೊದಲಿಗೆ ಬಿಹಾರ ಚುನಾವಣೆ ನಂತರ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಸಂಪುಟ ವಿಸ್ತರಣೆ ಮಾಡಬಾರ್ದು. ಸಂಪುಟ ವಿಸ್ತರಣೆ ಮಾಡೋದಿದ್ರೆ ಅಥವಾ ಪುನರ್ರಚನೆ ಮಾಡೋದಿದ್ರೆ ಅದು ತಾನು ಮುಖ್ಯಮಂತ್ರಿ ಆದ್ಮೇಲೆ, ನನ್ನನ್ನು ನೀವು ಮುಖ್ಯಮಂತ್ರಿ ಮಾಡಿದ ನಂತರವೇ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಜಾರಿ ಮಾಡಬೇಕು. ಒಂದು ವೇಳೆ ಸಿದ್ದರಾಮಯ್ಯ ಅವರು ಹೇಳಿದಂತೆ ಪುನರ್ರಚನೆ ಮಾಡಿದ್ರೆ ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅನ್ನೋದು ಮೆಸೇಜ್ ಕೊಟ್ಟಾಗುತ್ತೆ. ಸೊ ಇದನ್ನ ಸುತಾರಾಮ್ ಡಿ ಕೆ ಶಿವಕುಮಾರ್ ಹೋಗ್ತಾ ಇಲ್ಲ. ಸೊ ಈಗ ಪವರ್ ಟ್ರಾನ್ಸಿಷನ್ ಆಗ್ಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಹೈಕಮಾಂಡ್. ಅವರ ಬೇಡಿಕೆಗಳಿಗೆ, ಅವರ ಷರತ್ತುಗಳಿಗೆ ಒಪ್ಕೊಳ್ಬೇಕಾಗತ್ತೆ. ಸೊ ಈ ಮಾತುಕತೆಗಳು ಡೆಲ್ಲಿ ವಲಯದಲ್ಲಿ ಹೇಗೆ ನಡೆಯುತ್ತೆ ನಮ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಏನು ಈಗ ಸಿದ್ದರಾಮಯ್ಯ ಅವರ ಟೇಬಲ್ ಮುಂದೆ ಚರ್ಚೆ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಮಾಡ್ಬೇಕಾ, ನಿಮ್ಮ ಸ್ಥಾನವನ್ನು ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾ ಅನ್ನೋ ಒಂದು ಪ್ರಸ್ತಾಪವಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಹೈಕಮಾಂಡ್ ಈ ವಿಚಾರವನ್ನ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ ಮಾಡೋ ತನಕ ಸಿದ್ದರಾಮಯ್ಯ ಅವರು ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದ್ರೆ ಯೋಚನೆ ಮಾಡೋದಿಲ್ಲ ಅಂತಲ್ಲ, ತಮ್ಮ ಆಪ್ತರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ತಮ್ಮ ನಡೆ ಏನಿರ್ಬೇಕು, ತಮ್ಮ ಸ್ಟ್ರಾಟಜಿ ಏನಿರ್ಬೇಕು ಅನ್ನೋದನ್ನ ಬಹುಶಃ ಅವರು ಈಗಲೇ ಒಂದು ಪ್ಲಾನ್ ಮಾಡ್ಕೊಂಡಿರ್ಬೋದು. ಹಾಗಂತ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂಡುವಂತ ವ್ಯಕ್ತಿ ಅಲ್ಲ. ಈಗಾಗಲೇ ಪ್ರೆಷರ್ ಟ್ಯಾಕ್ಟಿಕ್ಸ್ ಅನ್ನ ಅವರು ಪ್ಲೇ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಮಧ್ಯ ಪ್ರವೇಶ ಮಾಡುವಂತ ಒಂದು ಸುಳಿವು ಸಿಕ್ಕಿದೆ. ಬಹುಶಃ ಇನ್ನೊಂದು 2-3 ದಿನಗಳಲ್ಲಿ ಡೆಲ್ಲಿಗೆ ಈ ನಾಯಕರನ್ನ, ಇಬ್ರು ಉಭಯ ನಾಯಕರನ್ನ ಕರೆಸಿಕೊಂಡು ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಹಾಗೆ ಬಹುಶಃ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಬಹುದು. ಈ 3-4 ಅಥವಾ ಅದ್ರ ಜೊತೆ ಕೆ ಸಿ ವೇಣುಗೋಪಾಲ್ ಹಾಗೆ ರಣದೀಪ್ ಸುರ್ಜೇವಾಲಾ ಕೂಡ ಇರ್ಬೋದು. ಅವ್ರ ಜೊತೆಗೆ ಮಾತಾಡ್ಕೊಂಡು ಇಬ್ಬರ ಮನಸ್ಸಲ್ಲಿ ಏನಿದೆ, ಅವರ ಡಿಮ್ಯಾಂಡ್ಗಳೇನಿದೆ, ಇದನ್ನ ನಾವು ಸ್ಮೂತ್ ಆಗಿ ಹೇಗೆ ಸೆಟಲ್ ಮಾಡಬಹುದು. ಸರಿ ರಾಘವ್ ಭಟ್, ಈ ನಂಬರ್ಸ್ ಕೂಡ ಬಹಳ ಮುಖ್ಯ ಆಗತ್ತೆ. ನೀವು ಆಗ್ಲೇ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರಿ. ನೋಡಿ, ಈಗ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೆಚ್ಚೆಚ್ಚು ಅಂದ್ರೆ 20 ಅಥವಾ 25 ಜನ ಕಾಣಿಸ್ತಾ ಇದ್ದಾರೆ. ದೆಹಲಿಗೆ ಹೋದವರು, ಬಂದವರು, ಅವರು ಬೆಂಬಲವಾಗಿ ನಿಂತವರು, ತಟಸ್ಥವಾಗಿರೋರು, ಹೀಗೆ ಹೇಗೆ ಕೂಡಿ ಕಳೆದು ಲೆಕ್ಕಾಚಾರ ಮಾಡಿದ್ರು ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸ್ 25 ಜನ ಅನ್ನೋ ಕೌಂಟ್ ಸಿಗ್ತಿರಬಹುದು. ಆದ್ರೆ ಕಾನ್ಫಿಡೆಂಟ್ ಆಗಿದ್ದಾರಂತೆ 60+ ಅಪ್ ಟು 70-75 ಅಂತ ಹೇಳಿ. ಇದು ಹೆಂಗಾಗಿರಬಹುದು ಅಂತ ಕೆಲವರು ಹೇಳ್ತಿದ್ದಾರೆ. ಫಸ್ಟ್ ಟೈಮ್ MLAಗಳು ಅನುದಾನ ಸಿಗದೆ ಇರೋ ಕಾರಣಕ್ಕೋಸ್ಕರ, ಈ ಗ್ಯಾರಂಟಿ ಜಟಾಪಟಿ ಕಾರಣಕ್ಕೋಸ್ಕರ, ಜೊತೆಗೆ ಈ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಕೆಲ ಶಾಸಕರು ಕೂಡ ಅಸಮಾಧಾನಗೊಂಡಿದ್ದಾರೆ ಈ 2.5 ವರ್ಷಗಳ ಹಿಂದಿನ ಅವಧಿಯನ್ನ. ಹೀಗಾಗಿ ಅವರೆಲ್ಲರೂ ಬದಲಾವಣೆ ಬಯಸಿ ಗೌಪ್ಯ ಮತದಾನ ನಡೆದಿದ್ದಾದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ನೀಡಬಹುದು ಅನ್ನೋ ಲೆಕ್ಕಾಚಾರ. ಇದು ಪ್ರಾಕ್ಟಿಕಲಿ ಪಾಸಿಬಲ್ ಅಂತ ನೋಡಿ. ಒಂದು ಶೋ ಆಫ್ ಸ್ಟ್ರೆಂತ್ ಮಾಡ್ಲಿಕ್ಕೋಸ್ಕರ ನಮ್ಮ ಜೊತೆಗೆ ಇಷ್ಟು MLAಗಳು ಇದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ಬಹುದು, ಅಥವಾ ಇಂಡೈರೆಕ್ಟ್ ಆಗಿ ಒಂದು ಮೆಸೇಜ್ ಪಾಸ್ ಮಾಡುವಂತ ಒಂದು ಕೆಲಸವನ್ನ ಮಾಡಬಹುದು. ಆದ್ರೆ ಶಾಸಕಾಂಗ ಪಕ್ಷದಲ್ಲಿ ಹೋಗಿ ಅಲ್ಲಿ ಮತಗಳ ಮೂಲಕ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಬೇಕು, ಆ ಹಂತಕ್ಕಂತೂ ಸದ್ಯದ ಮಟ್ಟಿಗೆ ಕರ್ನಾಟಕದ ಈ ಕಾಂಗ್ರೆಸ್ ಕೈಸಿಗೆ ಹೋಗಿಲ್ಲ. ತಮ್ಮ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಬೇರೆ ಬೇರೆ ಯಾರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರನ್ನ ತಮ್ಮ ಜೊತೆಗೆ ಬರುವಂತ ಒಂದು ಕೆಲಸಕ್ಕೆ ಬಹುಶಃ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅವರನ್ನ ಮನವೊಲಿಸುವಂತ, ನಮ್ಮ ಜೊತೆಗೆ ಫ್ಯೂಚರ್ ಪ್ರಾಸ್ಪೆಕ್ಟ್ ಇಂದ ನೀವು ನಮ್ಮ ಜೊತೆಗೆ ಇರಬೇಕಾಗುತ್ತೆ, ಅವರನ್ನ ಕನ್ವಿನ್ಸ್ ಮಾಡುವಂತ ಕೆಲಸಕ್ಕೆ ಬಹುಶಃ ಈ ಒಂದು ಬಣ ಮುಂದಾಗಿರ್ಬೋದು. ಹಾಗಂತ ತೀರಾ ನಂಬರ್ ಗೇಮ್ ಪಾಲಿಟಿಕ್ಸ್ ನನಗೇನು ಆರಂಭ ಆಗಿದೆ ಅಂತ ಅನ್ಸುದಿಲ್ಲ. ಮತ್ತೆ ಶಾಸಕಾಂಗ ಪಕ್ಷದಲ್ಲಿ ಮತದಾನದ ಮೂಲಕ ಡಿಸೈಡ್ ಮಾಡೋ ಹಂತಕ್ಕೂ ಕೂಡ ಹೋಗ್ಲಿಕ್ಕೆ ಹೈಕಮಾಂಡ್ ಕೂಡ ಬಿಡ್ಲಿಕ್ಕಿಲ್ಲ. ಸೊ ಬಿಡ್ಲಿಕ್ಕೆ ಆ ಹಂತಕ್ಕೆ ತಲುಪಿದ್ರೆ ಬಹುಶಃ ಕಾಂಗ್ರೆಸ್ ನಲ್ಲಿ ಏನು ಬೇಕಾರಾಗಬಹುದು. ಅದನ್ನ ನಾವು ಊಹಿಸ್ಲಿಕ್ಕೆ ಬಹುಶಃ ಅದನ್ನ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ಇಂಥದ್ದೊಂದು ಕ್ರೈಸಿಸ್ ನಿರ್ಮಾಣ ಆಗುದು ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಕಾಗಿಲ್ಲ. ಸೊ ಹಾಗಾಗಿ ಒಂದು ಸಾಫ್ಟ್ ಎಕ್ಸಿಕ್ಯೂಷನ್ಗೆ ನೀವೇ ಭರವಸೆ ಕೊಟ್ಟಾಗೆ ಇದನ್ನ ಬಹಳ ಸಾಫ್ಟ್ ಆಗಿ, ಬಹಳ ಮೃದುವಾಗಿ ಹ್ಯಾಂಡಲ್ ಮಾಡಬೇಕು. ನೀವು ಹೇಳುವ ನಮ್ಮೆಲ್ಲ ಇದಕ್ಕೆ ಪೂರಕವಾದಂತ ಸಹಕಾರವನ್ನ ನಾವು ಕೊಡ್ತೇವೆ ಅಂತ ಹೇಳಿ ಕೂಡ ಡಿ ಕೆ ಶಿವಕುಮಾರ್ ಹೇಳ್ಬೋದು. ಆದ್ರೆ ಅದನ್ನ ಸಿದ್ದರಾಮಯ್ಯ ಒಪ್ತಾರ ಅಂತ ಹೇಳುದು ಕೂಡ ಪ್ರಶ್ನೆ. ಇನ್ನು ಅವರ ಪಾಪ್ಯುಲಾರಿಟಿ ವಿಚಾರ ಬಗ್ಗೆ ಕೂಡ ನಾವಿಲ್ಲಿ ಗಮನಿಸುವುದು ಅಂತ ಹೇಳಿದ್ರೆ, ಈಗಾಗಲೇ ಅಹಿಂದ ವರ್ಗದಲ್ಲಿ ಸಿದ್ದರಾಮಯ್ಯ ಈಗಲೂ ಕೂಡ ಗುರುತಿಸಿಕೊಂಡಿರುವಂತ ನಾಯಕ. ಅದಲ್ಲದೆ ಕುರುಬರು ಅದಲ್ಲದೆ ಒಬ್ಬ ಪ್ರಶ್ನಾತೀತ ಕುರುಬ ಸಮುದಾಯದ ನಾಯಕ ಕೂಡ ಹೌದು. ಕುರುಬರು ಬಹುತೇಕ ಕ್ಷೇತ್ರಗಳಲ್ಲಿ
ಒಟ್ಟು ಕರ್ನಾಟಕದಲ್ಲಿ ನಿಯರ್ಲಿ 7.5 to 8% ಕುರುಬರ ಮತಗಳಿದ್ದಾರೆ. ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಕುರುಬರು ನಿರ್ಣಾಯಕವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿರ್ತಾರೆ. ನಿಯರ್ಲಿ 85 to 90% ಕುರುಬರು ಕಾಂಗ್ರೆಸ್ ಅನ್ನ ಸಿದ್ದರಾಮಯ್ಯ ಕಾರಣಕ್ಕಾಗಿ ಬೆಂಬಲಿಸಿದ್ದಾರೆ. ಮತ್ತೆ ಅದನ್ನ ನಾವು 2023 ಫಲಿತಾಂಶವನ್ನು ನಾವು ನೋಡಿದ್ದೇವೆ. ಸೊ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಒಕ್ಕಲಿಗ ಮತಗಳನ್ನ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಕೆಲಸ ಮಾಡಿದ್ದಾರೆ. ಮತ್ತೆ ಅದರ ಫಲಿತಾಂಶವನ್ನು ಕೂಡ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ರೋಲ್ ಅನ್ನು ಕೂಡ ನಾವಿಲ್ಲಿ ಅಥವಾ ಅವರ ಪ್ರಭಾವವನ್ನು ಕೂಡ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಸಮುದಾಯದ ವ್ಯಕ್ತಿ 2.5 ವರ್ಷದ ನಂತರ ಅಥವಾ ನಮ್ಮ ಸಮುದಾಯದ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋ ಒಂದು ಕಾರಣದಿಂದ ಕೂಡ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ಬಿದ್ದಿವೆ. ಸೊ ಹೀಗಾಗಿ ಒಂದು ವೇಳೆ ಸಿದ್ದರಾಮಯ್ಯರನ್ನೇ ಮುಂದುವರಿಸುವಂತ ತೀರ್ಮಾನವನ್ನ ಹೈಕಮಾಂಡ್ ಕೈಗೊಂಡದ್ದೇ ಆದಲ್ಲಿ ಅದರ ಇಂಡೈರೆಕ್ಟ್ ಲಾಭ ಜೆಡಿಎಸ್ಗೆ ಆಗುತ್ತೆ, ಅದು ಕಾಂಗ್ರೆಸ್ಗೆ ಬೇಕಾಗಿಲ್ಲ. ಸೊ ಹೈಕಮಾಂಡ್ ಈಸ್ ಇನ್ ಎ ವೆರಿ ಟ್ರಿಕಿ ಸಿಚುವೇಶನ್, ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ. ಸೊ ಡಿ ಕೆ ಶಿವಕುಮಾರ್ ಅವರ ಬೇಡಿಕೆಗೆ ಒಪ್ಪೋದಾ ಅಥವಾ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸೋದಾ, ಈ ಎರಡು ಬಹುಶಃ ಇದುವರೆಗೂ ಈಗ ಸ್ಪಷ್ಟ ಉತ್ತರ ಅಂತೂ ಈಗ ಸಿಗ್ತಾ ಇಲ್ಲ. ಆದ್ರೆ ಹೈಕಮಾಂಡ್ 2023 ನೀಡಿದ್ದ ಭರವಸೆಗೆ ತಕ್ಕಂತೆ ನಡೆದುಕೊಳ್ಳುತ್ತಾ ಅಥವಾ ಛತ್ತೀಸ್ಗಢ ಅಥವಾ ರಾಜಸ್ಥಾನದಲ್ಲಿ ಮಾಡಿದಂತಹ ಕೈಗೊಂಡಂತಹ ನಿರ್ಧಾರಗಳಿವೆ, ಆ ನಿರ್ಧಾರಗಳಂತೆ ಕರ್ನಾಟಕದಲ್ಲಿ ಕೂಡ ಕೈಗೊಳ್ಳುತ್ತಾ ಅನ್ನೋದನ್ನ ನಾವು ಕಾದ್ಬೋದು. ಸ್ಮೂತ್ ಟ್ರಾನ್ಸಿಷನ್ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ, ಘರ್ಷಣೆಗಳಾಗೋದು ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಬೇಕಾಗಿರೋದಿಲ್ಲ, ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಸಂಘರ್ಷ ಮಾಡಿಕೊಂಡು ಪಟ್ಟಕ್ಕೇರಿದ್ರೆ ಮುಂದೆ ಅದು ಆಪತ್ತೆ ಅಂತ ಹೇಳಿ. ಆಪ್ಷನ್ಸ್ ಏನಿದೆ ಅಂತ ನಿಜವಾಗ್ಲೂ ಹೈಕಮಾಂಡ್ ನಾಯಕರ ಮುಂದೆ ಈ ಸ್ಮೂತ್ ಇನ್ ಕೇಸ್ ಅಧಿಕಾರ ಹಸ್ತಾಂತರ ಆಗೋದೇ ಖಾತ್ರಿ ಆಗೋದಾದ್ರೆ ಸ್ಮೂತ್ ಆಗಿ ಮಾಡ್ಲಿಕ್ಕೆ ಏನ್ ಆಪ್ಷನ್ ಇದೆ, ಹೆಂಗ್ ಮಾಡಬಹುದು ಅಂತ? ಈಗ ನೋಡಿ, ನಿನ್ನೆ ಖರ್ಗೆ ಅವರ ಜೊತೆಗೆ ಮಾತನಾಡದಂತ ಸಂದರ್ಭದಲ್ಲಿ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಮೊದಲಿಗೆ ಬಿಹಾರ ಚುನಾವಣೆ ನಂತರ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಸಂಪುಟ ವಿಸ್ತರಣೆ ಮಾಡಬಾರ್ದು. ಸಂಪುಟ ವಿಸ್ತರಣೆ ಮಾಡೋದಿದ್ರೆ ಅಥವಾ ಪುನರ್ರಚನೆ ಮಾಡೋದಿದ್ರೆ ಅದು ತಾನು ಮುಖ್ಯಮಂತ್ರಿ ಆದ್ಮೇಲೆ, ನನ್ನನ್ನು ನೀವು ಮುಖ್ಯಮಂತ್ರಿ ಮಾಡಿದ ನಂತರವೇ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಜಾರಿ ಮಾಡಬೇಕು. ಒಂದು ವೇಳೆ ಸಿದ್ದರಾಮಯ್ಯ ಅವರು ಹೇಳಿದಂತೆ ಪುನರ್ರಚನೆ ಮಾಡಿದ್ರೆ ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅನ್ನೋದು ಮೆಸೇಜ್ ಕೊಟ್ಟಾಗುತ್ತೆ. ಸೊ ಇದನ್ನ ಸುತಾರಾಮ್ ಡಿ ಕೆ ಶಿವಕುಮಾರ್ ಹೋಗ್ತಾ ಇಲ್ಲ. ಸೊ ಈಗ ಪವರ್ ಟ್ರಾನ್ಸಿಷನ್ ಆಗ್ಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಹೈಕಮಾಂಡ್. ಅವರ ಬೇಡಿಕೆಗಳಿಗೆ ಅವರ ಷರತ್ತುಗಳಿಗೆ ಒಪ್ಕೊಳ್ಬೇಕಾಗತ್ತೆ. ಸೊ ಈ ಮಾತುಕತೆಗಳು ಡೆಲ್ಲಿ ವಲಯದಲ್ಲಿ ಹೇಗೆ ನಡೆಯುತ್ತೆ ನಮ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಏನು ಈಗ ಸಿದ್ದರಾಮಯ್ಯ ಅವರ ಟೇಬಲ್ ಮುಂದೆ ಚರ್ಚೆ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಮಾಡ್ಬೇಕಾ, ನಿಮ್ಮ ಸ್ಥಾನವನ್ನು ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾ ಅನ್ನೋ ಒಂದು ಪ್ರಸ್ತಾಪವಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಹೈಕಮಾಂಡ್ ಈ ವಿಚಾರವನ್ನ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ ಮಾಡೋ ತನಕ ಸಿದ್ದರಾಮಯ್ಯ ಅವರು ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದ್ರೆ ಯೋಚನೆ ಮಾಡೋದಿಲ್ಲ ಅಂತಲ್ಲ, ತಮ್ಮ ಆಪ್ತರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ತಮ್ಮ ನಡೆ ಏನಿರ್ಬೇಕು, ತಮ್ಮ ಸ್ಟ್ರಾಟಜಿ ಏನಿರ್ಬೇಕು ಅನ್ನೋದನ್ನ ಬಹುಶಃ ಅವರು ಈಗಲೇ ಒಂದು ಪ್ಲಾನ್ ಮಾಡ್ಕೊಂಡಿರ್ಬೋದು. ಹಾಗಂತ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂಡುವಂತ ವ್ಯಕ್ತಿ ಅಲ್ಲ. ಈಗಾಗಲೇ ಪ್ರೆಷರ್ ಟ್ಯಾಕ್ಟಿಕ್ಸ್ ಅನ್ನ ಅವರು ಪ್ಲೇ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಮಧ್ಯ ಪ್ರವೇಶ ಮಾಡುವಂತ ಒಂದು ಸುಳಿವು ಸಿಕ್ಕಿದೆ. ಬಹುಶಃ ಇನ್ನೊಂದು 2-3 ದಿನಗಳಲ್ಲಿ ದಿಲ್ಲಿಗೆ ಈ ನಾಯಕರನ್ನ, ಉಭಯ ನಾಯಕರನ್ನ ಕರೆಸಿಕೊಂಡು ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಹಾಗೆ ಬಹುಶಃ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಬಹುದು. ಈ 3-4 ಅಥವಾ ಅದ್ರ ಜೊತೆ ಕೆ ಸಿ ವೇಣುಗೋಪಾಲ್ ಹಾಗೆ ರಣದೀಪ್ ಸುರ್ಜೇವಾಲಾ ಕೂಡ ಇರ್ಬೋದು. ಅವ್ರ ಜೊತೆಗೆ ಮಾತಾಡ್ಕೊಂಡು ಇಬ್ಬರ ಮನಸ್ಸಲ್ಲಿ ಏನಿದೆ, ಅವರ ಡಿಮ್ಯಾಂಡ್ಗಳೇನಿದೆ, ಇದನ್ನ ನಾವು ಸ್ಮೂತ್ ಆಗಿ ಹೇಗೆ ಸೆಟಲ್ ಮಾಡಬಹುದು. ಸರಿ ರಾಘವ್ ಭಟ್, ಈ ನಂಬರ್ಸ್ ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ಆಗ್ಲೇ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರಿ. ನೋಡಿ, ಈಗ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೆಚ್ಚೆಚ್ಚು ಅಂದ್ರೆ 20 ಅಥವಾ 25 ಜನ ಕಾಣಿಸ್ತಾ ಇದ್ದಾರೆ. ದೆಹಲಿಗೆ ಹೋದವರು, ಬಂದವರು, ಅವರು ಬೆಂಬಲವಾಗಿ ನಿಂತವರು, ತಟಸ್ಥವಾಗಿರೋರು, ಹೀಗೆ ಹೇಗೆ ಕೂಡಿ ಕಳೆದು ಲೆಕ್ಕಾಚಾರ ಮಾಡಿದ್ರು ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸ್ 25 ಜನ ಅನ್ನೋ ಕೌಂಟ್ ಸಿಗ್ತಿರಬಹುದು. ಆದ್ರೆ ಕಾನ್ಫಿಡೆಂಟ್ ಆಗಿದ್ದಾರಂತೆ 60+ ಅಪ್ ಟು 70-75 ಅಂತ ಹೇಳಿ. ಇದು ಹೆಂಗಾಗಿರಬಹುದು ಅಂತ ಕೆಲವರು ಹೇಳ್ತಿದ್ದಾರೆ. ಫಸ್ಟ್ ಟೈಮ್ MLAಗಳು ಅನುದಾನ ಸಿಗದೆ ಇರೋ ಕಾರಣಕ್ಕೋಸ್ಕರ, ಈ ಗ್ಯಾರಂಟಿ ಜಟಾಪಟಿ ಕಾರಣಕ್ಕೋಸ್ಕರ, ಜೊತೆಗೆ ಈ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಕೆಲ ಶಾಸಕರು ಕೂಡ ಅಸಮಾಧಾನಗೊಂಡಿದ್ದಾರೆ ಈ 2.5 ವರ್ಷಗಳ ಹಿಂದಿನ ಅವಧಿಯನ್ನ. ಹೀಗಾಗಿ ಅವರೆಲ್ಲರೂ ಬದಲಾವಣೆ ಬಯಸಿ ಗೌಪ್ಯ ಮತದಾನ ನಡೆದಿದ್ದಾದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ನೀಡಬಹುದು ಅನ್ನೋ ಲೆಕ್ಕಾಚಾರ. ಇದು ಪ್ರಾಕ್ಟಿಕಲಿ ಪಾಸಿಬಲ್ ಅಂತ ನೋಡಿ. ಒಂದು ಶೋ ಆಫ್ ಸ್ಟ್ರೆಂತ್ ಮಾಡ್ಲಿಕ್ಕೋಸ್ಕರ ನಮ್ಮ ಜೊತೆಗೆ ಇಷ್ಟು MLAಗಳು ಇದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ಬೋದು, ಅಥವಾ ಇಂಡೈರೆಕ್ಟ್ ಆಗಿ ಒಂದು ಮೆಸೇಜ್ ಪಾಸ್ ಮಾಡುವಂತ ಒಂದು ಕೆಲಸವನ್ನ ಮಾಡಬಹುದು. ಆದ್ರೆ ಶಾಸಕಾಂಗ ಪಕ್ಷದಲ್ಲಿ ಹೋಗಿ ಅಲ್ಲಿ ಮತಗಳ ಮೂಲಕ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಬೇಕು, ಆ ಹಂತಕ್ಕಂತೂ ಸದ್ಯದ ಮಟ್ಟಿಗೆ ಕರ್ನಾಟಕದ ಈ ಕಾಂಗ್ರೆಸ್ ಪರಿಸ್ಥಿತಿ ಹೋಗಿಲ್ಲ.
ತಮ್ಮ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಬೇರೆ ಬೇರೆ ಯಾರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರನ್ನ ತಮ್ಮ ಜೊತೆಗೆ ಬರುವಂತ ಒಂದು ಕೆಲಸಕ್ಕೆ ಬಹುಶಃ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಆ ಒಂದು ಅವರನ್ನ ಮನವೊಲಿಸುವಂತ ನಮ್ಮ ಜೊತೆಗೆ ಫ್ಯೂಚರ್ ಪ್ರಾಸ್ಪೆಕ್ಟ್ ಇಂದ ನೀವು ನಮ್ಮ ಜೊತೆಗೆ ಇರಬೇಕಾಗುತ್ತೆ, ಅವರನ್ನ ಕನ್ವಿನ್ಸ್ ಮಾಡುವಂತ ಕೆಲಸಕ್ಕೆ ಬಹುಶಃ ಈ ಒಂದು ಬಣ ಮುಂದಾಗಿರ್ಬೋದು. ಹಾಗಂತ ತೀರಾ ನಂಬರ್ ಗೇಮ್ ಪಾಲಿಟಿಕ್ಸ್ ನನಗೇನು ಆರಂಭ ಆಗಿದೆ ಅಂತ ಅನ್ಸುದಿಲ್ಲ. ಮತ್ತೆ ಶಾಸಕಾಂಗ ಪಕ್ಷದಲ್ಲಿ ಮತದಾನದ ಮೂಲಕ ಡಿಸೈಡ್ ಮಾಡೋ ಹಂತಕ್ಕೂ ಕೂಡ ಹೋಗ್ಲಿಕ್ಕೆ ಹೈಕಮಾಂಡ್ ಕೂಡ ಬಿಡ್ಲಿಕ್ಕಿಲ್ಲ. ಸೊ ಬಿಡ್ಲಿಕ್ಕೆ ಆ ಹಂತಕ್ಕೆ ತಲುಪಿದ್ರೆ ಬಹುಶಃ ಕಾಂಗ್ರೆಸ್ ನಲ್ಲಿ ಏನು ಬೇಕಾರಾಗ್ಬೋದು, ಅದನ್ನ ನಾವು ಊಹಿಸ್ಲಿಕ್ಕೆ ಬಹುಶಃ ಅದನ್ನ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ಇಂಥದ್ದೊಂದು ಕ್ರೈಸಿಸ್ ನಿರ್ಮಾಣ ಆಗುದು ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಕಾಗಿಲ್ಲ. ಸೊ ಹಾಗಾಗಿ ಒಂದು ಸಾಫ್ಟ್ ಎಕ್ಸಿಕ್ಯೂಷನ್ಗೆ ನೀವೇ ಭರವಸೆ ಕೊಟ್ಟಾಗೆ ಇದನ್ನ ಬಹಳ ಸಾಫ್ಟ್ ಆಗಿ ಬಹಳ ಮೃದುವಾಗಿ ಹ್ಯಾಂಡಲ್ ಮಾಡಬೇಕು. ನೀವು ಹೇಳುವಂತ ನಮ್ಮೆಲ್ಲ ಇದಕ್ಕೆ ಪೂರಕವಾದಂತ ಸಹಕಾರವನ್ನ ನಾವು ಕೊಡ್ತೇವೆ ಅಂತ ಹೇಳಿ ಕೂಡ ಡಿ ಕೆ ಶಿವಕುಮಾರ್ ಹೇಳ್ಬೋದು. ಆದ್ರೆ ಅದನ್ನ ಸಿದ್ದರಾಮಯ್ಯ ಒಪ್ತಾರ ಅಂತ ಹೇಳುದು ಕೂಡ ಪ್ರಶ್ನೆ. ಇನ್ನು ಅವರ ಪಾಪ್ಯುಲಾರಿಟಿ ವಿಚಾರ ಬಗ್ಗೆ ಕೂಡ ನಾವಿಲ್ಲಿ ಗಮನಿಸುವುದು ಅಂತ ಹೇಳಿದ್ರೆ, ಈಗಾಗಲೇ ಅಹಿಂದ ವರ್ಗದಲ್ಲಿ ಸಿದ್ದರಾಮಯ್ಯ ಈಗಲೂ ಕೂಡ ಗುರುತಿಸಿಕೊಂಡಿರುವಂತ ನಾಯಕ. ಅದಲ್ಲದೆ ಕುರುಬರು ಯಾಕೆ ಅದಲ್ಲದೆ ಒಬ್ಬ ಪ್ರಶ್ನಾತೀತ ಕುರುಬ ಸಮುದಾಯದ ನಾಯಕ ಕೂಡ ಹೌದು. ಕುರುಬರು ಬಹುತೇಕ ಕ್ಷೇತ್ರಗಳಲ್ಲಿ ಒಟ್ಟು ಕರ್ನಾಟಕದಲ್ಲಿ ನಿಯರ್ಲಿ 7.5 to 8% ಕುರುಬರ ಮತಗಳಿದ್ದಾರೆ. ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಕುರುಬರು ನಿರ್ಣಾಯಕವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿರ್ತಾರೆ. ನಿಯರ್ಲಿ 85 to 90% ಕುರುಬರು ಕಾಂಗ್ರೆಸ್ ಅನ್ನ ಸಿದ್ದರಾಮಯ್ಯ ಕಾರಣಕ್ಕಾಗಿ ಬೆಂಬಲಿಸಿದ್ದಾರೆ. ಮತ್ತೆ ಅದನ್ನ ನಾವು 2023 ಫಲಿತಾಂಶಲ್ಲೂ ನಾವು ನೋಡಿದ್ದೇವೆ. ಸೊ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಒಕ್ಕಲಿಗ ಮತಗಳನ್ನ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಕೆಲಸ ಮಾಡಿದ್ದಾರೆ. ಮತ್ತೆ ಅದರ ಫಲಿತಾಂಶವನ್ನು ಕೂಡ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ರೋಲ್ ಅನ್ನು ಕೂಡ ನಾವಿಲ್ಲಿ ಅಥವಾ ಅವರ ಪ್ರಭಾವವನ್ನು ಕೂಡ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಸಮುದಾಯದ ವ್ಯಕ್ತಿ 2.5 ವರ್ಷದ ನಂತರ ಅಥವಾ ನಮ್ಮ ಸಮುದಾಯದ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋ ಒಂದು ಕಾರಣದಿಂದ ಕೂಡ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ಬಿದ್ದಿವೆ. ಸೊ ಹೀಗಾಗಿ ಒಂದು ವೇಳೆ ಸಿದ್ದರಾಮಯ್ಯರನ್ನೇ ಮುಂದುವರಿಸುವಂತ ತೀರ್ಮಾನವನ್ನ ಹೈಕಮಾಂಡ್ ಕೈಗೊಂಡದ್ದೇ ಆದಲ್ಲಿ ಅದರ ಇಂಡೈರೆಕ್ಟ್ ಲಾಭ ಜೆಡಿಎಸ್ಗೆ ಆಗುತ್ತೆ, ಅದು ಕಾಂಗ್ರೆಸ್ಗೆ ಬೇಕಾಗಿಲ್ಲ. ಸೊ ಹೈಕಮಾಂಡ್ ಈಸ್ ಇನ್ ಎ ವೆರಿ ಟ್ರಿಕಿ ಸಿಚುವೇಶನ್, ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ. ಸೊ ಡಿ ಕೆ ಶಿವಕುಮಾರ್ ಅವರ ಬೇಡಿಕೆಗೆ ಒಪ್ಪೋದಾ ಅಥವಾ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸೋದಾ, ಈ ಎರಡು ಬಹುಶಃ ಇದುವರೆಗೂ ಈಗ ಸ್ಪಷ್ಟ ಉತ್ತರ ಅಂತೂ ಈಗ ಸಿಗ್ತಾ ಇಲ್ಲ. ಆದ್ರೆ ಹೈಕಮಾಂಡ್ 2023 ನೀಡಿದ್ದ ಭರವಸೆಗೆ ತಕ್ಕಂತೆ ನಡೆದುಕೊಳ್ಳುತ್ತಾ ಅಥವಾ ಛತ್ತೀಸ್ಗಢ ಅಥವಾ ರಾಜಸ್ಥಾನದಲ್ಲಿ ಮಾಡಿದಂತಹ ಕೈಗೊಂಡಂತಹ ನಿರ್ಧಾರಗಳೇನಿವೆ ಆ ನಿರ್ಧಾರಗಳಂತೆ ಕರ್ನಾಟಕದಲ್ಲಿ ಕೂಡ ಕೈಗೊಳ್ಳುತ್ತಾ ಅನ್ನೋದನ್ನ ನಾವು ಕಾದು